ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರಿಯರೇ, ಇದು ನೀವು ಕೇಳುತ್ತಾ ಇರುವುದು ಈ ಅಂತರಂಗದಲ್ಲಿ ನಿಂದಿರುವ ಈ ಸುವಾರ್ಥ ಪ್ರಸಾರ, ಈ ಮುಂಜಾವಿನ ಪ್ರಾರ್ಥನೆಯಾಗಿ ನಮಗೆ ಸ್ವೀಕರಿಸೋಣ. ಕೆಲವೇ ನಿಮಿಷಗಳು ನಿಮ್ಮೊಂದಿಗೆ ಇರಲು ಈ ಸಮಯವನ್ನು ನಾನು ಕೂಡ ಬಯಸುತ್ತೇನೆ. ಈ ಸಮಯವನ್ನು ನೀವು ಕೇಳುತ್ತಾ ಇರುವಾಗ ಈ ಹೊಸದಾಗಿ ಹುಟ್ಟುವ ಕುರಿತು ನಿನ್ನೆ ನಿಮ್ಮಲ್ಲಿ ನಾನು ಕೇಳಿದರು. ಇದರ ಅರ್ಥವನ್ನೇನು? ನಾವೆಲ್ಲರೂ ಈ ಲೋಕದಲ್ಲಿ ಜೀವಿಸುವಾಗಲೇ ನಾವು ನವೀಕರಣ ಹೊಂದಿದ್ದ ಮಕ್ಕಳಾಗಿ ಮಾರ್ಪಾಡಾಗಬೇಕು. ಕ್ರೈಸ್ತ ಜೀವನವನ್ನ ನವೀಕರಣ ಹೊಂದುವ ಒಂದು ಮಾರ್ಗವನ್ನು ಸಿದ್ಧಗೊಳಿಸುವುದು ನಾವು ಪಾವನಾತ್ಮರ ಹತ್ತಿರಕ್ಕೆ ಬರಬೇಕು. ಪರಿಶುದ್ಧಾತ್ಮರು ನಮ್ಮಲ್ಲಿ ಹೇಳುತ್ತಾರೆ, ನೀವು ಶರೀರದಿಂದ ಹುಟ್ಟುವುದು ಶರೀರಮಯ, ದೇವರಿಂದ ಹುಟ್ಟುವುದು ಅದು ದೈವಮಯವಾಗಿದೆ ಎಂಬುದನ್ನು 3ನೇ ಅಧ್ಯಾಯದಲ್ಲಿ ಯೋಹಾನನ ಸುವಾರ್ತೆಯಲ್ಲಿ 6ನೇ ವಾಕ್ಯದಲ್ಲಿ ಹೇಳುತ್ತಾರೆ. ಹೌದು ಪ್ರಿಯ ಮಕ್ಕಳೇ, ನಾವು ಹೊಸದಾಗಿ ಹುಟ್ಟುವುದು ಶರೀರದಲ್ಲಿ ನಾವು ಹುಟ್ಟಿದರೆ ಅದು ಶರೀರಮಯವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇದು ಯೇಸು ಸ್ವಾಮಿ ನಿಕೋದೇಮನಲ್ಲಿ ಹೇಳಿದ ಮಾತುಗಳು. ದೇವರಿಂದ ಹುಟ್ಟುವಾಗ ಅದು ದೇವರಮಯವಾಗಿ ಮಾರ್ಪಡುತ್ತದೆ. ಅದಕ್ಕಾಗಿ ಸಮಯವನ್ನು ನಮಗೆ ಸಜ್ಜುಗೊಳಿಸೋಣ. ಯೇಸು ಸ್ವಾಮಿ ಹೊಸದಾಗಿ ಹುಟ್ಟಲಿಕ್ಕೆ ಬೇಕಾಗಿ ನಮಗೆ ಕೊಟ್ಟಂತ ಒಂದು ಆದೇಶವಾಗಿದೆ, ನೀವು ದೇವರಿಂದ ಹುಟ್ಟುವುದಾದರೆ ಅದು ದೇವರಮಯವಾಗಿ ಮಾರ್ಪಡುತ್ತದೆ. ಅದರಿಂದ ನಾವು ಯೇಸುವಿನ ಸನ್ನಿಧಿಯಲ್ಲಿ ಹೇಗೆ ಎಂಬುದರ ಕುರಿತು ಇನ್ನು ಕೂಡ ನಾವು ಅದರ ಅರ್ಥವನ್ನು ಗ್ರಹಿಸಲಿಕ್ಕೆ ಬೇಕಾಗಿ ನಾಳೆಯ ದಿನ ನಮಗೆ ಆಶೀರ್ವದಿಸಲಿ. ಅದಕ್ಕಾಗಿ ನೀವು ವಚನವನ್ನ ನೀವು ಶೇರ್ ಮಾಡಿರಿ, ನಿಮ್ಮ ಪ್ರಾರ್ಥನೆ ನಮಗೆ ನೀವು ಕಳಿಸಿರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತೇನೆ. ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೇನ್.